ಎರಡನೇ ಅಧ್ಯಾಯದ 64ನೇ ಶ್ಲೋಕ. ಈ ಹಿಂದೆ 62 ಮತ್ತು 63ನೇ ಶ್ಲೋಕದಲ್ಲಿ ಆಗ್ಬೇಕಾದ್ರೆ ಬುದ್ಧಿನಾಶಾತ್ ವಿನಶ್ಯತಿ ಅಂದ್ರೆ ಒಬ್ಬ ವ್ಯಕ್ತಿಯ ಅಧಃಪತನ ಯಾವ ರೀತಿಯಲ್ಲಿ ಆಗತ್ತೆ ಅನ್ನೋದನ್ನ ಭಗವಂತ ನಿರೂಪಣೆ ಮಾಡದ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಎಂಬುದಾಗಿ ಒಬ್ಬ ವ್ಯಕ್ತಿಯ ಅಧಃಪತನ ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಆಗತ್ತೆ ಅನ್ನೋದನ್ನ ಹೇಳಿದೆ ಅಂತ ಕೃಷ್ಣ. ಈಗ ನಮ್ಮ ಉದ್ಧಾರಕ್ಕೆ ನಾವು ಹೇಗ್ ಮಾಡ್ಬೇಕು, ನಮ್ಮ ಅಧಃಪತನವಾಗಬಾರದು, ಆತ್ಮೋದ್ಧಾರ ಆಗಬೇಕು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ 64ನೇ ಶ್ಲೋಕದಲ್ಲಿ. ರಾಗ ದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈಃ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷ ವಿಯುಕ್ತೈಃ ತು ವಿಷಯಾನ್ ಇಂದ್ರಿಯೈಃ ಚರನ್ ಆತ್ಮವಶ್ಯೈಃ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಪ್ರಸಾದಂ ಅಧಿಗಚ್ಚತಿ, ಪ್ರಸಾದವನ್ನು ಹೊಂದುತ್ತಾನೆ. ಪ್ರಸಾದ ಅಂದ್ರೆ ನೆಮ್ಮದಿ. ಎಲ್ಲದಕ್ಕಿಂತ ದೊಡ್ಡ ಒಂದು ಆಸ್ತಿ ಅಂದ್ರೆ ಯಾವುದು ಅಂದ್ರೆ ಮಾನಸಿಕವಾದ ನೆಮ್ಮದಿ. ಮಾನಸಿಕವಾದ ನೆಮ್ಮದಿಗಿಂತ ದೊಡ್ಡ ಒಂದು ಸಂಪತ್ತಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗಿ ಬಯಸಬೇಕಾದದ್ದು ಏನಂದ್ರೆ ಮಾನಸಿಕವಾದ ನೆಮ್ಮದಿ. ಯಾಕಂದ್ರೆ ಸಂಪತ್ತಿದ ಕೂಡಲೇ ನೆಮ್ಮದಿ ಇರಬೇಕು ಅಂತೇನಿಲ್ಲ, ಸಂತಾನ ಇದ್ ಕೂಡಲೇ ನೆಮ್ಮದಿ ಇರಬೇಕು ಅಂತೇನಿಲ್ಲ ಅಲ್ವಾ, ವಿದ್ಯೆ ಇದ್ ಕೂಡಲೇ ನೆಮ್ಮದಿ ಇರಬೇಕು ಅಂತೇನಿಲ್ಲ. ಹಾಗಾಗಿ ಯಾವುದು ನನ್ನಲ್ಲಿ ಇದ್ದರೆ ನನಗೆ ಪ್ರಸಾದ ಸಿಗತ್ತೋ ಅಂದ್ರೆ ಮನಸ್ಸಿನ ಪ್ರಸನ್ನತೆ ಸಿಗತ್ತೋ ಅದನ್ನ ನೀನು ಅನುಗ್ರಹಿಸು ದೇವ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇನ್ನೊಂದರ್ಥ ಪ್ರಸಾದ ಶಬ್ದಕ್ಕೆ ಭಗವಂತನ ಅನುಗ್ರಹ, ಭಗವತ್ ಪ್ರಸಾದ, ದೇವರ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಅಂತ ಅರ್ಥ. ಹಾಗಾಗಿ ನಾವು ಮನಸ್ಸಿನಿಂದ ಪ್ರಸನ್ನರಾಗಿರಬೇಕು. ದೇವರ ಒಂದು ಪ್ರಸಾದವನ್ನ, ದೇವರ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ನಾವು ಹೇಗಿರಬೇಕು? ರಾಗದ್ವೇಷ ವಿಯುಕ್ತೈಃ ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈಃ. ಆತ್ಮವಶ, ಆತ್ಮ ಅಂದ್ರೆ ತಾನು ಅಂತ ಅರ್ಥ. ತನ್ನ ಹತೋಟಿಯಲ್ಲಿ ಇಂದ್ರಿಯಗಳಿರಬೇಕು. ಈಗ ನೋಡಿ, ಕಣ್ಣು ಬಣ್ಣವನ್ನು ನೋಡ್ಲಿಕ್ಕೋಸ್ಕರವಾಗಿ ಭಗವಂತ ಕಣ್ಣು ಕೊಟ್ಟದ್ದು, ಶಬ್ದವನ್ನ ಕೇಳಲಿಕ್ಕೋಸ್ಕರವಾಗಿ ಕಿವಿ ಕೊಟ್ಟದ್ದು, ಸ್ಪರ್ಶವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಭಗವಂತ ಚರ್ಮ ಕೊಟ್ಟಿದ್ದು. ಆದ್ರೆ ಅದು ಯದ್ವಾ ತದ್ವಾ ಒಂದು ನಿಯಂತ್ರಣವನ್ನ ಮೀರಿ ರೂಪರಸ ಗಂಧ ಸ್ಪರ್ಶಗಳೆಂಬ ವಿಷಯ ಪದಾರ್ಥಗಳನ್ನ ಅನುಭವಿಸಿದರೆ ಅದು ತಪ್ಪಾಗತ್ತೆ. ಆದರೆ ವಿಷಯ ಪದಾರ್ಥಗಳನ್ನ ಅನುಭವಿಸ್ಬೇಕಾದ್ರೆ ನಮ್ಮ ನಿಯಂತ್ರಣದಲ್ಲಿ ನಾವಿರ್ಬೇಕು. ಊಟ ಚೆನ್ನಾಗಿದೆ ಅಂತೇಳಿ ಸಿಕ್ಕಾಪಟ್ಟೆ ತಿಂದ್ರೆ ಅತಿಯಾದರೆ ಅಮೃತವೂ ವಿಷ ಅಲ್ವಾ, ಅದರಿಂದಲೇ ನಮ್ಗೆ ಅನಾರೋಗ್ಯ ಬರುತ್ತೆ. ಹಾಗಾಗಿ ಎಷ್ಟೇ ಚೆನ್ನಾಗಿದ್ರೆ, ಎಷ್ಟೇ ಪೌಷ್ಟಿಕ ಆಹಾರ ಆಗಿದ್ದು ಕೂಡ, ಎಷ್ಟೇ ಇದು ರುಚಿಕರವಾದ ಆಹಾರ ಆಗಿದ್ದು ಕೂಡ ನಮ್ಮ ನಿಯಂತ್ರಣದಲ್ಲಿ ನಾವು ತಿನ್ಬೇಕಲ್ವಾ. ಅದೇ ರೀತಿಯಲ್ಲಿ ವಿಷಯ ಪದಾರ್ಥಗಳ ಅನುಭವನು ಅದೇ ತರ. ನಾವು ನಮ್ಮ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ವಿಷಯ ಪದಾರ್ಥಗಳನ್ನ ಅನುಭವಿಸೋದು ಅಂತ ಹೇಳಿದ್ರೆ ಅದನ್ನು ಹೇಗಾಯ್ತು ಹಾಗೆ ಅನುಭವಿಸ್ತಕ್ಕಂಥದ್ದಲ್ಲ. ಯಾವುದು ನಮಗೆ ಯೋಗ್ಯವಾದದ್ದು, ಯಾವುದು ಶಾಸ್ತ್ರೀಯವಾದದ್ದು, ಯಾವುದು ಅಶಾಸ್ತ್ರೀಯವಾದದ್ದು ಎಂಬ ಎಲ್ಲ ಆಲೋಚನೆಯನ್ನ ಮಾಡಿ ನಾವು ನಮ್ಮ ಬುದ್ಧಿಶಕ್ತಿಯನ್ನ ಬಳಸಿಕೊಂಡು ವಿಷಯ ಪದಾರ್ಥಗಳನ್ನ ನಾವು ಅನುಭವಿಸ್ಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಿರೋದು. ಆತ್ಮವಶ್ಯೈಹಿ, ಆತ್ಮವಶ ಅಂದ್ರೆ ತನ್ನ ಹತೋಟಿಯಲ್ಲಿ ಇರುವಂತಹ, ಆತ್ಮ ಅಂದ್ರೆ ಜೀವಾತ್ಮ, ಜೀವಾತ್ಮನ ಹತೋಟಿಯಲ್ಲಿ ಇರುವಂತಹ ರಾಗದ್ವೇಷ ವಿಯುಕ್ತೈಹಿ. ಮತ್ತಿನ್ನೇನಾಗಿರ್ಬೇಕು? ಹತೋಟಿಯಲ್ಲಿ ಇರಬೇಕಾದದ್ದು ಯಾವುದು? ಇಂದ್ರಿಯ. ಅದು ಮುಂದೆ ಕೇಳ್ತಾನೆ. ಇಂದ್ರಿಯ ಹೇಗೆ ಇರಬೇಕು ಅಂದ್ರೆ ರಾಗ ದ್ವೇಷ ವಿಯುಕ್ತವಾಗಿರಬೇಕು. ಯಾವುದೋ ಒಂದರ ಮೇಲೆ ವಿಪರೀತವಾದ ರಾಗ. ರಾಗ ಅಂತ ಹೇಳಿದ್ರೆ ಅಶೋಭನೆ ಶೋಭನಾಭ್ಯಾಸ ರಾಗ. ಯಾವುದು ಒಳ್ಳೆಯದಲ್ಲವೋ, ಒಳ್ಳೆಯದಲ್ಲದರ ಬಗ್ಗೆ ಒಳ್ಳೆಯದು ಅಂತ ತಿಳ್ಕೊಳ್ಳೋದು ರಾಗ. ವಸ್ತುತಃ ಅದು ಅದರಿಂದ ನಮ್ಗೆ ಒಳ್ಳೇದಾಗೋದಿಲ್ಲ, ಅವನಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಳ್ತೀವಲ್ಲ, ಅದನ್ನೇ ರಾಗ. ಅಥವಾ ಕೆಟ್ಟ ಕಾಮ, ಅದನ್ನು ಕೂಡ ರಾಗ ಅಂತ ಕರೆಯುವಂಥದ್ದು. ಮತ್ತು ದ್ವೇಷ, ನಾವು ನಮ್ಮ ಅನೇಕ ವ್ಯಕ್ತಿಗಳನ್ನೆಲ್ಲ ದ್ವೇಷ ಮಾಡ್ತಾ ಇರ್ತೀವಿ, ಅದನ್ನ ಬಿಡಬೇಕು. ಅಂದ್ರೆ ಇಂಥದ್ದು ನನಗೆ ಬೇಕು, ಇದು ಬೇಡ ಅಂತ ಆ ಬೇಕು ಬೇಡಗಳ ಒಂದು ಆಲೋಚನೆಯನ್ನ ಕಿತ್ತಿಟ್ಟು, ಅಥವಾ ಕೆಟ್ಟದ್ದನ್ನ ಒಳ್ಳೆಯದು ಅನ್ಕೊಳ್ಳೋದು, ಒಳ್ಳೆಯದನ್ನ ಕೆಟ್ಟದ್ದು ಅನ್ಕೊಳ್ಳೋದು, ಈ ಭಾವನೆಯನ್ನ ಬಿಡುವಂಥದ್ದು, ನಿಷ್ಕಾರಣವಾಗಿ ದ್ವೇಷವನ್ನ ಮಾಡುವಂಥದ್ದು, ಈ ಎಲ್ಲಾ ಭಾವನೆಯನ್ನ ಬಿಟ್ಟು ಇಂದ್ರಿಯೈಹಿ ವಿಷಯಾನ್ನ ಚರನ್, ನಮ್ಮ ಇಂದ್ರಿಯಗಳಿಂದ, ಇಂದ್ರಿಯಗಳು ಅಂತ ಹೇಳಿದ್ರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ. ಯಾವ ಯಾವ ಇಂದ್ರಿಯಕ್ಕೆ ಯಾವ್ದ್ಯಾವ್ದು ವಿಷಯ ಅಂತ ಗೊತ್ತು, ಅಂದ್ರೆ ನಾವು ಯಾವ ಯಾವ ಇಂದ್ರಿಯಗಳಿಂದ ಏನೇನನ್ನ ಅನುಭವಿಸ್ತೇವೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಅಂತಹ ಇಂದ್ರಿಯಗಳಿಂದಾಗಿ ವಿಷಯ ಪದಾರ್ಥಗಳನ್ನ ಚರನ್ನ, ವಿಷಯ ಪದಾರ್ಥಗಳು ಅಂದ್ರೆ ಈ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಇರತಕ್ಕಂಥ ವಸ್ತುಗಳು, ವ್ಯಕ್ತಿಗಳು, ಅವುಗಳನ್ನು ನಾವು ಚರನ್, ಚರನ್ ಅಂದ್ರೆ ಚರಗತಿ ಭಕ್ಷಣ ಯೋಹ ಅಂತ ಅರ್ಥ.
ನಾವು ಆ ವಿಷಯ ಪದಾರ್ಥಗಳ ಕಡೆಗೆ ಹೋಗೋದು, ಆ ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಇಂದ್ರಿಯವನ್ನ ಕರೆದುಕೊಂಡು ಹೋಗಿ ಇಂದ್ರಿಯಗಳ ಮೂಲಕವಾಗಿ ವಿಷಯ ಪದಾರ್ಥಗಳನ್ನ ಅನುಭವಿಸೋದು. ಅದಕ್ಕೆ ಕೃಷ್ಣ ಇಲ್ಲಿ ವಿಷಯಾನ್ನ ಚರನ್ ಅಂದ್ರೆ ಗತಿ ಮತ್ತು ಭಕ್ಷಣ, ಆ ಕಡೆಗೆ ಹೋಗೋದು, ವಿಷಯ ಪದಾರ್ಥಗಳ ಕಡೆಗೆ ಹೋಗಿ ಅವುಗಳನ್ನ ನಾವು ಅನುಭವಿಸುವಂಥದ್ದು. ಇದಕ್ಕೆ ವಿಷಯ ಪದಾರ್ಥಗಳಿಂದಾಗಿ ವಿಷಯ ಪದಾರ್ಥಗಳನ್ನ ಅನುಭವಿಸುವುದು ಎಂಬುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ವಿಷಯಾನ್ ಇಂದ್ರಿಯೈ ಚರನ್ ವಿಧೇಯಾತ್ಮ ಚರನ್ ಅಂತ ಅಷ್ಟೇ ಹೇಳಿ, ಚರಂತು ಅನುಭವಿಸಿದರೂ ಕೂಡ ರಾಗದ್ವೇಷ ವಿಯುಕ್ತೈಸ್ತು ಇದೆಯಲ್ಲ, ಆ ತು ಅನ್ನೋದನ್ನ ಅನ್ವಯ ಮಾಡುವಾಗ ಚರಂತು ಅನುಭವಿಸಿದರೂ ಕೂಡ, ಅಂದ್ರೆ ನಮಗೆ ಬದುಕಬೇಕು ಅಂತಾದ್ರೆ ನಾವು ತಿನ್ಲೇಬೇಕು, ನೀರು ಕುಡಿಲೇಬೇಕು ಅಲ್ವಾ. ಹೀಗೆ ನಮ್ಮ ಏನೇನು ಪ್ರಕ್ರಿಯೆಗಳನ್ನು ನಾವು ಮಾಡ್ತೀವೋ ಆ ಎಲ್ಲಾ ಪ್ರಕ್ರಿಯೆಗಳನ್ನು ನಾವು ಮಾಡ್ಲೇಬೇಕು. ವಂಶೋದ್ಧಾರಕ್ಕೋಸ್ಕರವಾಗಿ ಸಂತಾನೋತ್ಪತ್ತಿ ಆಗ್ಲೇಬೇಕು, ಬದುಕಲಿಕ್ಕೋಸ್ಕರವಾಗಿ ಜೀವನೋಪಾಯಕ್ಕೋಸ್ಕರವಾಗಿ ಅನೇಕ ಉದ್ಯೋಗ ವ್ಯವಹಾರಗಳನ್ನ ಮಾಡ್ಲೇಬೇಕು. ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಬೇಕಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಆತ್ಮವಶ್ಯೈಹಿ, ಆತ್ಮ ನಿಯಂತ್ರಣ ಬೇಕು. ರಾಗ ಮತ್ತು ದ್ವೇಷ, ರಾಗ ಮತ್ತು ದ್ವೇಷ ಅವುಗಳನ್ನ ನಾವು ಬಿಟ್ಟವರಾಗಿರಬೇಕು. ರಾಗ ದ್ವೇಷ ವಿಯುಕ್ತೈಹಿ, ರಾಗ ಮತ್ತು ದ್ವೇಷಗಳನ್ನ ನಾವೇನಾಗಿರಬೇಕು, ಬಿಟ್ಟವರಾಗಬೇಕು. ಹೀಗೆ ಬಿಟ್ಟು ನಾವು ಇಂದ್ರಿಯಗಳ ಮೂಲಕವಾಗಿ ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ, ತು ಅನ್ನೋದು ಅರ್ಥ ಹೇಳ್ತಾ ಇದೆ, ನಮ್ಗೆ ಯಾರ ಮೇಲೆ ರಾಗವೂ ಇಲ್ಲ, ಯಾರ ಮೇಲೆ ದ್ವೇಷವೂ ಇಲ್ಲ. ಆತ್ಮನ ನಿಯಂತ್ರಣದಲ್ಲಿ ಇಂದ್ರಿಯಗಳಿದ್ದಾವೆ, ತನ್ನ ನಿಯಂತ್ರಣದಲ್ಲಿ ಎಲ್ಲ ಇಂದ್ರಿಯಗಳಿದ್ದಾವೆ. ಮನಸ್ಸು ಮತ್ತು ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅದೆಲ್ಲವೂ ಕೂಡ ನಮ್ಮ ನಿಯಂತ್ರಣದಲ್ಲಿ ಇದೆ ಅಂತ ಹೇಳಿದಾಗ, ಈ ರೀತಿಯಲ್ಲಿ ಇದ್ದು ನಾವು ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ ಪ್ರಸಾದಂ ಅಧಿಗಚ್ಚತಿ, ಅವನು ಮನಪ್ರಸಾದವನ್ನ ಪಡೆಯುತ್ತಾನೆ. ಉದಾಹರಣೆಗೆ ಶ್ರೀಪಾದರಾಜರು ಯತಿಶ್ರೇಷ್ಠರು ಅಲ್ವಾ, ಅವ್ರ ಹೆಸರೇ ನೋಡಿ ಶ್ರೀಪಾದರಾಜರು ಅಂತ, ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀಪಾದರಾಜರು ಅಂತ. ಅಂದ್ರೆ ಆಗಿನ ವ್ಯಾಸರಾಜರಂತಹ ಶಿಷ್ಯರಿಗೆ ಗುರುಗಳಾಗಿರ್ತಕ್ಕಂಥವರು ಮಹಾತ್ಮರು ಶ್ರೀಪಾದರಾಜರು. ಅವರು ಪ್ರತಿನಿತ್ಯ ತಮ್ಮ ಭಿಕ್ಷೆಯಲ್ಲಿ ಅಂದ್ರೆ ಭೋಜನದಲ್ಲಿ 60 ಬಗೆಯ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಾ ಇದ್ರು ಅಂತ ನಾವು ಅವರ ಚರಿತ್ರೆಯಲ್ಲೇ ಕೇಳ್ತೇವೆ. ಮತ್ತು ರಾಜವೈಭವ, ಮುತ್ತು ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟವನ್ನ ಧಾರಣೆ ಮಾಡ್ತಾ ಇದ್ರು, ಬಂಗಾರದ ಶಾಲನ್ನ ಹಾಕೊಂಡಿದ್ರು ಅಂತ ಬರುತ್ತೆ ನೋಡಿ. ಅದೆಲ್ಲ ವಿಷಯ ಪದಾರ್ಥಗಳನ್ನ ಅನುಭವಿಸಿದ್ದಾರೆ ಅಲ್ವಾ. ಆದ್ರೆ ಆತ್ಮವಶ್ಯ ವಿಧೇಯಾತ್ಮ, ಆತ್ಮವಶ, ಅವರ ನಿಯಂತ್ರಣದಲ್ಲಿ ಇಂದ್ರಿಯಗಳಿತ್ತು. ಅವರಿಗೆ ಬೇಡ ಅಂದ್ರೆ ಯಾವುದು ಬೇಕಾಗಿಲ್ಲ, ಅಂದ್ರೆ ಅದನ್ನ ಅನುಭವಿಸಿದ್ರು ಕೂಡ ಬೇಕೇ ಬೇಕು, ಅದು ಇಲ್ಲದಿದ್ರೆ ನನ್ನಲ್ಲಿ ಏನು ವಿಚಲಿತತೆ ಆಗತ್ತೆ, ಆತರ ಭಾವನೆಗಳು ಯಾವುದೂ ಇಲ್ಲ. ಅದೊಂದು ಸುಖ ಪ್ರಾರಬ್ಧವನ್ನ ಅವರು ಅನುಭವಿಸಿದ್ದಾರೆ ಅಷ್ಟೇ ಹೊರತು ಆತ್ಮನ ನಿಯಂತ್ರಣವನ್ನ ಇಟ್ಟುಕೊಂಡು, ಅಥವಾ ಸೌಭರಿ ಋಷಿಗಳ ಪ್ರಕರಣ, ಅವರಿಗೆ ಅಪರೋಕ್ಷ ಜ್ಞಾನದಿಂದ ಗೊತ್ತಾಗತ್ತೆ, ಅವರ ಯೋಗ ಜ್ಞಾನದಿಂದ ಗೊತ್ತಾಗತ್ತೆ, ನನ್ನ ಪ್ರಾರಬ್ಧ ಕರ್ಮ ಮುಗಿಬೇಕು ಅಂತ ಆದ್ರೆ ನನಗಿನ್ನೂ 50 ಜನ್ಮವನ್ನ ನಾನು ಪಡಿಬೇಕು ಅಂತ. ಅದಕ್ಕೆ ಏನ್ ಮಾಡಿದ್ರು, ಅದೇ ಜನ್ಮದಲ್ಲಿ ಯಾವಾಗ ಗೊತ್ತಾಗತ್ತೋ ಆಗಲೇ ತಮ್ಮ ಶರೀರವನ್ನ 50 ಶರೀರಗಳನ್ನಾಗಿ ಮಾಡ್ಕೊಳ್ತಾರೆ. 50 ಶರೀರಗಳನ್ನಾಗಿ ಮಾಡಿಕೊಂಡು ಮದುವೆಯಾಗಿ ಸುಮಾರು 5,000 ಮಕ್ಕಳನ್ನ ಮಾಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಅಷ್ಟು ಸಂತಾನೋತ್ಪತ್ತಿಯನ್ನ ಮಾಡಿ ಅಷ್ಟು ವಿವಾಹವಾದರೂ ಕೂಡ ಅವರ ಇಂದ್ರಿಯ ನಿಯಂತ್ರಣ ತಪ್ಪಿರ್ಲಿಲ್ಲ. ಯಾಕೆ, ಆತ್ಮವಶ್ಯ, ಅವರ ಆತ್ಮದಲ್ಲಿ, ಅವರ ನಿಯಂತ್ರಣದಲ್ಲಿ ಅವರ ಇಂದ್ರಿಯಗಳಿತ್ತು. ಇಂದ್ರಿಯಗಳಿದ್ದು ಅವರ ಪ್ರಾರಬ್ಧವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಅಷ್ಟೆಲ್ಲ ವಿವಾಹ ಆದ್ರು ಮತ್ತು ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡ್ರು ಹೊರತು ಬೇರೆ ಯಾವ ಕೆಟ್ಟ ಭಾವನೆಗಳು ಇರಲಿಲ್ಲ. ಹಾಗಾಗಿ ಅಂಥವರು ಪ್ರಸಾದಂ ಅಧಿಗಚ್ಚತಿ, ಮನಸ್ಸಿನ ಪ್ರಸನ್ನತೆಯನ್ನ ಹೊಂದುತ್ತಾರೆ. ಅಧಿಗಚ್ಚತಿ ಅಂದ್ರೆ ಹೊಂದುತ್ತಾರೆ, ಅಥವಾ ಪ್ರಸಾದ ಅಂದ್ರೆ ಭಗವತ್ ಪ್ರಸಾದ, ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡ್ತಾರೆ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದದ್ದು ಭಗವತ್ ಪ್ರಸಾದ. ಪ್ರಸಾದೇ ಸರ್ವ ದುಃಖಾನಾಮಾನಿ ಅಂತ ಒಂದು ಬರುತ್ತೆ. ಭಗವಂತ ಪ್ರಸನ್ನನಾದ ಅಂದ್ರೆ ಯಾವ ದುಃಖಗಳು ಇಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತ ಪ್ರಸನ್ನನಾದ, ನಮ್ಮ ಮೇಲೆ ಅವನ ಪ್ರಸನ್ನ ದೃಷ್ಟಿ ಬಿತ್ತು ಅಂತ ಆದ್ರೆ ಯಾವುದೂ ಕೂಡ ಅಲಭ್ಯವಾದದ್ದಲ್ಲ ಅನ್ನೋದು ಇದರ ಅಭಿಪ್ರಾಯ. ರಾಗದ್ವೇಷೈರ್ ಅನ್ವಯಾರ್ಥ ಹೇಳ್ತೀನಿ ನೋಡಿ. ಆತ್ಮವಶ್ಯೈಹಿ, ತನ್ನ ಹತೋಟಿಯಲ್ಲಿ ಇರುವಂತಹ ರಾಗದ್ವೇಷ ವಿಯುಕ್ತೈಹಿ, ಬೇಕು ಅಥವಾ ಬೇಡ ಇವುಗಳ ಒಂದು ಭಾವನೆ ಇಲ್ಲದೇನೆ, ಇಂದ್ರಿಯೈಹಿ ಇಲ್ಲದ ಇಂದ್ರಿಯೈಹಿ ಇಂದ್ರಿಯಗಳಿಂದ ವಿಷಯಾನ್ ಪ್ರಪಂಚದಲ್ಲಿ ಇರುವಂತ ವಿಷಯ ಪದಾರ್ಥಗಳನ್ನು ಚರಂತು ಅನುಭವಿಸುತ್ತಿದ್ದರೂ ಕೂಡ, ಅಂದ್ರೆ ಕಣ್ಣಿನಿಂದ ಬಣ್ಣವನ್ನ ಗ್ರಹಣ ಮಾಡ್ತಾ ಇದ್ದಾನೆ, ಕಿವಿಯಿಂದ ಶಬ್ದ ಗ್ರಹಣ ಮಾಡ್ತಾ ಇದ್ದಾನೆ, ನಾಲಿಗೆಯಿಂದ ರುಚಿ ಗ್ರಹಣ ಮಾಡ್ತಾ ಇದ್ದಾನೆ, ಚರ್ಮದಿಂದ ಸ್ಪರ್ಶ ಗ್ರಹಣ ಮಾಡ್ತಾ ಇದ್ದಾನೆ. ಹೀಗೆ ವಿಷಯ ಪದಾರ್ಥಗಳನ್ನ ಚರಂತು ಅನುಭವಿಸುತ್ತಿದ್ದರೂ ಕೂಡ ವಿಧೇಯಾತ್ಮ,
ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರತಕ್ಕಂಥ ವ್ಯಕ್ತಿಯು ಪ್ರಸಾದಂ ಮಾನಸಿಕವಾದ ನೆಮ್ಮದಿಯನ್ನು ಅಥವಾ ಭಗವಂತನ ಅನುಗ್ರಹ ರೂಪವಾದ ಪ್ರಸಾದವನ್ನು ಅಧಿಗಚ್ಚತಿ ಪಡೆಯುತ್ತಾನೆ. ಹಾಗಾಗಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಮನಸ್ಸಿನ ಪ್ರಸನ್ನತೆ ಅನ್ನೋದು ಒಂದು ವಿಚಾರ. ಇನ್ನೊಂದು ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದಂತೆ ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ನಾವು ನಮ್ಮ ನಿಯತವಾದ ಕರ್ಮಗಳನ್ನ ಮಾಡಬೇಕು, ಮಾಡ್ತಾ ಮಾಡ್ತಾ ಸುಖ ಸಾಮಗ್ರಿಗಳನ್ನ ಅನುಭವಿಸಬೇಕು. ಯಾಕೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತ ಶಾಸ್ತ್ರದ ಮಾತು. ಯಾವುದು ನಿಷಿದ್ಧವಲ್ಲವೋ, ನಿಷಿದ್ಧವಲ್ಲದ ಸುಖವನ್ನ ಬಿಡತಕ್ಕಂಥವನು ಪಶುವೇ ಸರಿ. ಹಾಗಾಗಿ ಸುಖವನ್ನ ಅನುಭವಿಸ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಸುಖ ಸಾಮಗ್ರಿಗಳನ್ನ ಅನುಭವಿಸುವಾಗ ನಮ್ಮ ಇಂದ್ರಿಯಗಳ ನಿಯಂತ್ರಣ ಬೇಕು. ಯಾವುದು ವಿಹಿತವಾದ ಸುಖವೋ ಅದನ್ನ ಮಾತ್ರ ಅನುಭವಿಸಬೇಕು. ವಿಹಿತವಲ್ಲದ ವಾಮ ಮಾರ್ಗದ ಸುಖಗಳನ್ನ ನಾವು ಅನುಭವಿಸಬಾರದು ಅನ್ನೋದು ಇದರಿಂದ ಒಟ್ಟು ನಮಗೆ ಗೊತ್ತಾಗುವಂತ ವಿಚಾರ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ನ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಶ್ರೀಕೃಷ್ಣಾರ್ಪಣಮಸ್ತು.